ಸರ್, ಪ್ರತಿ ಬಾರಿಯೂ ಕೂಡ ಚರ್ಚೆ ಆಗೋದು ಮುಸಲ್ಮಾನ್ ಪರೇಶಾನ್ ಹೇ ಅಂತ. ಮುಸ್ಲಿಂ ರಾಷ್ಟ್ರದಲ್ಲೂ ಪರೇಶಾನ್, ಇಲ್ಲೂ ಪರೇಶಾನ್. ಏನ್ ಈ ಪರೇಶಾನಿಗೆ ಕಾರಣ ಅಂತ? ಒಂದು ಮಾನಸಿಕ ನೋಡಿ, ಈಗ ಏನಾಗ್ತದೆ ಜಗತ್ತಿನಲ್ಲಿ ಮತಧರ್ಮಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಕರೆಕ್ಟ್. ಜಗತ್ತಿನ ಸೃಷ್ಟಿಯನ್ನ ಭಗವಂತ ಮಾಡಿದ್ದಾನೆ. ಹೌದು. ಮತಧರ್ಮಗಳು ನೆಮ್ಮದಿ ಕಂಡ್ಕೊಳ್ಳೋಕೆ ಉಪಯೋಗ ಆದ್ರೆ ತಪ್ಪಲ್ಲ. ಕರೆಕ್ಟ್. ಈಗ ಯಾರೋ ಒಬ್ಬರಿಗೆ ನಮಾಜ್ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ, ಏನು ತಪ್ಪಲ್ಲ. ಇನ್ಯಾರೋ ಒಬ್ಬರಿಗೆ ಪೂಜೆ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ, ಕರೆಕ್ಟ್. ಇನ್ಯಾರೋ ಒಬ್ಬರಿಗೆ ಮೌನವಾಗಿ ಕೂತ್ಕೊಳ್ಳೋದ್ರಿಂದ ನೆಮ್ಮದಿ ಸಿಗುತ್ತೆ. ಈ ವ್ಯಕ್ತಿಗತ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಮತಧರ್ಮಗಳು ಉಪಯೋಗ ಆದ್ರೆ ಏನೂ ತಪ್ಪಲ್ಲ. ಓಕೆ. ಆದ್ರೆ ಮತಧರ್ಮಗಳು ಅದು ಅತಿಕ್ರಮಣಕ್ಕೆ ಬಳಕೆ ಆಗಬಾರ್ದು, ಕರೆಕ್ಟ್. ನಾಶಕ್ಕೆ ಬಳಕೆ ಆಗಬಾರ್ದು. ಹೌದು. ಈಗ ಇಸ್ಲಾಂ ಹೆಸರಿನಲ್ಲಿ ಅತಿಕ್ರಮಣ ಮಾಡಿದ್ರಿಂದ, ಇಸ್ಲಾಂ ಹೆಸರಿನಲ್ಲಿ ನಾಶಕ್ಕೆ ಕೈ ಹಾಕಿದ್ರಿಂದ ಜಗತ್ತಿನ ನೆಮ್ಮದಿಗೆ ಭಂಗ ಬಂತು. ಕರೆಕ್ಟ್. ಸಂಪೂರ್ಣ ಮುಸಲ್ಮಾನರೇ ಇರೋ ಕಡೆಗೂ ಕೂಡ ಈ ಒಂದು ಬೇರೆ ಬೇರೆ ನೆಪ ತೆಗೆದು ಬಾಂಬ್ ಹಾಕೊಳ್ಳುವಂತ ಪ್ರವೃತ್ತಿ ಬೆಳೀತು. ಈಗ ಸಿರಿಯಾದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಅಫ್ಘಾನಿಸ್ತಾನ್ನಲ್ಲಿ ಕರೆಕ್ಟ್. ಬಹುತೇಕ ಮುಸಲ್ಮಾನರೇ ಇರೋದು. ಹೌದು. ಆದ್ರೂ ಯಾಕೆ ನೆಮ್ಮದಿ ಇಲ್ಲ? ಒಂದು ಸಾರಿ ಆ ಮತವನ್ನ ಪ್ರತಿಪಾದಿಸ್ತಕ್ಕಂತ ವಿದ್ವಾಂಸಗಳು ತಪ್ಪೆಲ್ಲಿದೆ ಅಂತ ಹುಡುಕ್ಬೇಕು. ಹೌದು. ಒಂದು ಫುಲ್ ಸ್ಟಾಪ್ ಚೇಂಜ್ ಮಾಡಕ್ಕಾಗಲ್ಲ ಅಂದ್ರೆ ನೆಮ್ಮದಿ ಉಳಿಯಕ್ ಸಾಧ್ಯ ಇಲ್ಲ. ಈಗ ನಿಮ್ಗೆ ಶರಿಯಾದಲ್ಲಿ ತಪ್ಪಿದ್ರೆ ಶರಿಯಾನ್ ಬದಲಾಯಿಸ್ಬೇಕು. ಕರೆಕ್ಟ್. ಜಾಗತಿಕ ನೆಮ್ಮದಿಗಿಂತ ವ್ಯಕ್ತಿಗತ ನೆಮ್ಮದಿಗಿಂತ ಶರಿಯಾ ದೊಡ್ಡದಲ್ಲ. ಕರೆಕ್ಟ್. ಕುರಾನ್ ನಲ್ಲಿ ದೋಷ ಇದ್ರೆ ಕುರಾನನ್ನ ರಿವಿಸಿಟ್ ಮಾಡ್ಬೇಕು. ಕರೆಕ್ಟ್. ಯಾಕೆಂದ್ರೆ ಜಗತ್ತಿನ ನೆಮ್ಮದಿಗಿಂತ ಅದು ದೊಡ್ಡದು ಅಂತ ಭಾವಿಸಬಾರ್ದು. ಕರೆಕ್ಟ್. ಅದು ಮಾಡದೇ ಇದ್ರೆ ನೆಮ್ಮದಿ ಉಳಿಯಕ್ ಸಾಧ್ಯ ಇಲ್ಲ. ಅವ್ರ ನೆಮ್ಮದಿನೂ ಹಾಳು ಮಾಡ್ಕೊಳ್ತಾರೆ, ರಕ್ತಪಾತ ನಡೆಸ್ತಾರೆ. ಒಂದು ದಿನ ರಕ್ತಪಾತದ ಕಾರಣದಿಂದಾಗಿ ಎಲ್ರನ್ನ ನಾಶ ಮಾಡಿದ್ರು ಅವ್ರು ಉಳಿಯಲ್ಲ. ಕರೆಕ್ಟ್. ಇಲ್ಲದೆ ಇದ್ರೆ ನಾಶ ಮಾಡುವ ಪ್ರಯತ್ನದಲ್ಲಿ ಅವರೇ ನಾಶವಾಗ್ತಾರೆ.